ಅವನಿಗೆ 22 ವರ್ಷ ವಯಸ್ಸು. BCom ಮುಗಿಸ್ಕೊಂಡು KS ಕೋಚಿಂಗ್ ಮಾಡ್ಕೊಂಡು ಮನೆಗೆ ಬಂದ. ಡೆಲ್ಲಿಗೆ ಕಳಿಸ್ಬೇಕು IAS ಕೋಚಿಂಗು ಅಂತೇಳಿ ಭಾರಿ ಆಸೆ ಪಟ್ಟು ಮನೇಲಿ ಇಟ್ಕೊಂಡೆ. ಕೈಯಲ್ಲಿ ದುಡ್ಡಿಲ್ಲದೆ ಇರೋದ್ರಿಂದ ಸ್ವಲ್ಪ ದಿವಸ ಮನೆಯಲ್ಲೇ ಉಳಿಸ್ಕೊಂಡೆ. ನಿನ್ನೆ 21ನೇ ತಾರೀಕು ಭಾನುವಾರ ರಾತ್ರಿ, ಶನಿವಾರ ರಾತ್ರಿ ಯಾರೋ ಫ್ರೆಂಡ್ಗಳು ಬಂದು ಕೂಗಿದ್ರು. ಕೇಳಿದೆ ಎಲ್ಲಿಗೆ ಹೋಗ್ತಾ ಇದೀಯಪ್ಪ ಅಂತೇಳಿ 10 ಗಂಟೆಗೆ. ಫ್ರೆಂಡ್ ಬಂದ್ಯಾರೆ, ಹೊರಗೆ ಹೋಗಿ ಮಾತಾಡ್ಸ್ಕೊಂಬರ್ತೀನಿ ಅಂದ. ಆಮೇಲೆ ಬಿಡು ಮಾತಾಡ್ಕೊಂಬಂದು ಮಲಗ್ತಾನೆ ಅಂತ ನಾನು ತಿಳ್ಕೊಂಡೆ. ಅವನ ಫ್ರೆಂಡ್ ಕರ್ಕೊಂಡು ಎಲ್ಲೋ ಜಮೀನ ಕಟ್ಟಿರೋ ಮನೆಗೆ ಹೋಗ್ಬಿಟ್ಟಾನೆ. ಅಲ್ಲಿ ಏನೇನು ನಡೆದೈತೋ ಗೊತ್ತಿಲ್ಲ ಸ್ವಾಮಿ. ಆ ನಂತರ ನನಗೆ 2:30-3 ಗಂಟೆ ಕರೆಂಟ್ ಬರ್ತವೆ ಅಂತ ಹೇಳಿ ನಾನು ಹೊಲಕ್ಕೆ ಎದ್ದು ಹೋದೆ. ಆವಾಗ ಹುಡುಗರೆಲ್ಲ ಗಾಬರಿ ಆಗ್ತಾಯಿದ್ರು. ಏನಾಯಿತು ಅಂತ ಕೇಳಿದೆ. ಗೌತಮ್ ನೀರಲ್ಲಿ ಬಿದ್ದುಬಿಟ್ಟಿದ್ದಾನೆ ಅಂತ ಹೇಳಿದರು. ಗಾಬರಿಂದ ಒಡೆ ಹೋಗಿ ಬ್ಯಾಟ್ರಿ ಬಿಟ್ಟು ನೋಡಿದರೆ ಎಲ್ಲೂ ಕಾಣಲಿಲ್ಲ. ನನ್ನ ಮಗನಿಗೆ ಮತ್ತೆ ಮನೆಗೆ ಊರಾಗ ತಿಳಿಸಿ ಏನಾರ ಮೀಣೆ ಪಣೆ ಏನೋ ತರಬೇಕು ಅಂತ ಹೇಳಿ ಮನೆಗೆ ಬಂದೆ. ಮನೆಗೆ ಬರೋತ್ತಿಗೆ ಆಂಬುಲೆನ್ಸು ಅವೆಲ್ಲ ಬಂದವು, ಜೊತೆ ಗ್ರಾಮಸ್ಥರು ಬಂದರು, ಈ ಫೈರ್ ಇಂಜನ್ನು ಬಂತು. ಎಲ್ಲರೂ ಸೇರ್ಕೊಂಡು ಹುಡುಕಿದಾಗ ನನ್ನ ಮಗ ಸಿಕ್ಕ. ಅಷ್ಟರಲ್ಲಿ 9 ಜನ ಹುಡುಗರು ತಪ್ಪಿಸ್ಕೊಂಡು ಒಡೆ ಹೋಗ್ಬಿಟ್ಟಿದ್ದಾರೆ ಸ್ವಾಮಿ. ಇದು ನನಗೆ ನ್ಯಾಯ ಬೇಕು. ನನ್ನ ಮಗನಿಗೆ ಕೊಲೆ ಮಾಡಿದಾರೋ, ನೂಕು ಸಾಯಿಸಿದಾರೋ, ಏನಾಗೈತೆ ಅನ್ನೋದನ್ನ ಪರಿಶೀಲನೆ ನಡ್ಕೊಂಡೇ ಹೋಗಿರೋ ಸ್ವಾಮಿ. ಊರಿಂದ ಸ್ವಲ್ಪ ದೂರದಲ್ಲೇ ಜಮೀನೈತೆ, ನಡ್ಕೊಂಡೇ ಹೋಗಿರೋದು. ಏನು ಮಾಡಲಿ, ಇರೋ ಒಬ್ಬ ಮಗನ ಕಳ್ಕೊಂಡು ಏನು ಮಾಡಲಿ ಅನ್ನೋದೊಂದೇ ನನಗೆ. ಏನು ಮಾಡಲಿ, ಯಾರಿಗೋಸ್ಕರ ಬದುಕಲಿ, ಯಾವ ಪುಣ್ಯಾತ್ಮಕ್ಕೋಸ್ಕರ ಬದುಕಲಿ, ಏನಕ್ಕೆ ಬದುಕಲಿ ನಾನು? ನನ್ನ ಹೆಸರು ಕುಮಾರ್ ನಾಯಕ್ ಅಂತ ಹೇಳಿ ಸ್ವಾಮಿ.